ಸದ್ಯ ಎಲ್ಲೆಡೆ ಕೇಳಿಬರ್ತಾ ಇರುವಂತ ಒಂದೇ ಒಂದು ಪದ ಅಂತಂದ್ರೆ ಹೃದಯಾಘಾತ. ಯಾವಾಗ ಯಾರಿಗೆ ಹೇಗೆ ಬೇಕಾದರೂ ಹೃದಯಾಘಾತ ಆಗ್ಬೋದು. ರಾಜ್ಯದಲ್ಲೂ ಕೂಡ ಹಾಸನದಲ್ಲಿ ಸರಣಿಯಾಗಿ ಹೃದಯಾಘಾತಗಳು ಆಗ್ತಾನೆ ಇದೆ. ಇದರ ನಡುವೆ ಹುಡುಗರು ಸಿನಿಮಾ ಖ್ಯಾತಿಯ ನಟಿ ಸಾವನ್ನಪ್ಪಿದ್ದಾರೆ. ನಾ ಬೋರ್ಡು ಇರದ ಬಸ್ ಅನ್ನುವಂತ ಖ್ಯಾತಿಯ ನಟಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಹಾರ್ಟ್ ಅಟ್ಯಾಕ್ನಿಂದ ಶೆಫಾಲಿ ಜರಿವಾಲಾ ಸಾವನ್ನಪ್ಪಿದ್ದಾರೆ. ಹುಡುಗರು ಸಿನಿಮಾ ಖ್ಯಾತಿಯ ನಟಿ, ಬಹಳ ಪ್ರಮುಖವಾಗಿ ನಾ ಬೋರ್ಡು ಇರದ ಬಸ್ ಎನ್ನುವಂತ ಹಾಡುಗುತ್ತಲ್ಲ, ಅದೇ ನಟಿ ಈಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮುಂಬೈನ ಅಂಧೇರಿಯ ನಿವಾಸದಲ್ಲಿ ನಟಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಶೆಫಾಲಿ ಸಾವಿನಿಂದ ಈಗ ಇಡೀ ಬಾಲಿವುಡ್ ಮತ್ತು ಅವರ ಅಭಿಮಾನಿಗಳು ಬೆಚ್ಚಿ ಬಿದ್ದಿದ್ದಾರೆ. ಹಿಂದಿ ಬಿಗ್ ಬಾಸ್ನ ಸೀಸನ್ 13ರ ಸ್ಪರ್ಧಿಯಾಗಿದ್ರು ಶೆಫಾಲಿ ಅವರು. ರಾತ್ರಿ ಏಕಾಏಕಿಯಾಗಿ ಶೆಫಾಲಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಮಾರ್ಗ ಮಧ್ಯೆಯೇ ಕೊನೆಯುಸಿರನ್ನ ಎಳೆದಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಸಾವಿನ ಬಗ್ಗೆ ಇನ್ನೇನು ನಿಜವಾದ ಕಾರಣ ಏನು, ಹೃದಯಾಘಾತನ ಅಥವಾ ಬೇರೆ ಏನಾದರೂ ಆಗಿದೆಯಾ ಅನ್ನುವಂಥ ಮಾಹಿತಿಗಳು ಬಹಿರಂಗ ಆಗಬೇಕು. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ನಟನೆಯ ಹುಡುಗರು ಸಿನಿಮಾದಲ್ಲಿ ಪಂಕಜ ಅನ್ನುವಂಥ ಹಾಡಿಗೆ ಹೆಜ್ಜೆ ಹಾಕಿದ್ರು. ಬಾಲಿವುಡ್ನಲ್ಲಿ ತನ್ನದೇ ಆದಂಥ ಛಾಪನ್ನ ಮೂಡಿಸಿದ್ರು. ಅಪಾರ ಅಭಿಮಾನಿಗಳನ್ನ ಪಡ್ಕೊಂಡಿದ್ರು. ಆದರೆ ನಿನ್ನೆ ಏಕಾಏಕಿಯಾಗಿ ಎದೆನೋವು ಕಾಣಿಸ್ಕೊಳ್ಳುತ್ತೆ ಮನೆಯಲ್ಲಿರುವಂಥ ಸಂದರ್ಭದಲ್ಲಿ. ಆ ಹೊತ್ತಿನಲ್ಲಿ ನಟಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಹೃದಯಾಘಾತದಿಂದ ಸಾವಿನ ಬಗ್ಗೆ ಮತ್ತಷ್ಟು ಮಾಹಿತಿ ಗೊತ್ತಾಗಬೇಕು. ಮೊದಲೇನಾದರೂ ಸಮಸ್ಯೆ ಇತ್ತಾ, ಹಾರ್ಟ್ ಅಟ್ಯಾಕ್, ಈಗ ಪ್ರಾಥಮಿಕವಾಗಿ ಗೊತ್ತಾಗ್ತಿರೋದು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಶೆಫಾಲಿ ಅವರು ಅನ್ನೋದು. ಯಾರಿಗೂ ಕೂಡ ಇದನ್ನ ಸಹಿಸ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೀಗಾಯ್ತು? ಯಾಕಂದ್ರೆ 42 ವಯಸ್ಸು ಅವ್ರಿಗೆ. ಇಷ್ಟು ಬೇಗ ಹೀಗೇಗಾಗುತ್ತೆ? ಯಾಕಂದ್ರೆ ರಾಜ್ಯದಲ್ಲಿ ಸಾಲು 20 ವಯಸ್ಸಿನವರಿಗೂ ಆಗುತ್ತೆ, 16 ವಯಸ್ಸಿನವರಿಗಾಗುತ್ತೆ, ಎಲ್ಲರಿಗೂ ಆಗುತ್ತೆ. ಈ ನಿಟ್ಟಿನಲ್ಲಿ ನಟಿಯ ಸಾವು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಪುನೀತ್ ರಾಜ್ಕುಮಾರ್ ಅವರ ಹುಡುಗರು ಸಿನಿಮಾದಲ್ಲಿ ಹೆಜ್ಜೆ ಹಾಕಿದ್ರು. ನಾ ಬೋರ್ಡು ಇರದ ಬಸ್ ಅನ್ನುವಂತ ಆ ಹೆಜ್ಜೆ ಆಗ್ತಿದೆ. ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಮೇಲೆ